ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಇದು ಪ್ರಧಾನಿ ಮೋದಿ ಕಲಬುರಗಿಗೆ ಹಾಗೂ ಯಾದಗಿರಿಗೆ ಬೆಳಗ್ಗೆ 11 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮಕ್ಕೆ ಮೋದಿ ಭೇಟಿಯನ್ನು ನೀಡಲಿದ್ದು, ಸ್ಕಾಡಾ ಯೋಜನೆ 710 ಗ್ರಾಮಗಳಿಗೆ ಕುಡಿಯುವಂತ ನೀರು ಯೋಜನೆಗೆ ಚಾಲನೆಯನ್ನ ಕೊಡಲಿದ್ದಾರೆ. ಕಲಬುರಗಿಯ ತಾಂಡಾ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಯನ್ನ ಕೂಡ ಮಾಡಲಿದ್ದಾರೆ. ಸುಮಾರು 10,500 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಲಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೆ ಈಗಾಗಲೇ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದೇ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿ ಜಿಲ್ಲೆಯ ಕೊಡೇಕಲ್ಗೆ ಭೇಟಿ ನೀಡಲಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಹೊರವಲಯದಲ್ಲಿ ಬೃಹತ್ ಪ್ರಮಾಣದ ವೇದಿಕೆ ಸಿದ್ಧವಾಗಿರತಕ್ಕಂಥದ್ದನ್ನು ನೀವು ಇವತ್ತು ನೋಡಬಹುದು. ಕೊಡೇಕಲ್ ಗ್ರಾಮದ ಹೊರಭಾಗದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ವೇದಿಕೆಯನ್ನ ಸಿದ್ಧಗೊಳಿಸಿರ್ತಕ್ಕಂಥದ್ದನ್ನು ನಿಮಗೆ ಈಗ ಕಾಣ್ತಾ ಇರಬಹುದು. ನಾವಿವತ್ತು ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಜನ ಕೂರಬಹುದಾದಂತಹ ಆ ಒಂದು ಬೃಹತ್ ಪೆಂಡಾಲ್ನ ಒಳಗಡೆ ಇದ್ದಾವೆ. ಸರಿಸುಮಾರು 510 ಎಕರೆ ಪ್ರದೇಶ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಹಾಗೆಯೇ ವೇದಿಕೆಯ ಕಾರ್ಯಕ್ರಮದ ವೀಕ್ಷಣೆಗಾಗಿ ಸರಿಸುಮಾರು 50 ಕಡೆ ಇವತ್ತು LED ಸ್ಕ್ರೀನ್ಗಳನ್ನು ಅಳವಡಿಸಿರ್ತಕ್ಕಂಥದ್ದನ್ನು ನೀವು ಕಾಣಬಹುದು. ಅದೇ ರೀತಿ ಪ್ರಧಾನಿಗಳ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ನಾಡಿನ ಮುಖ್ಯಮಂತ್ರಿ ಹಾಗೂ ಮಂತ್ರಿಗಳು ಮತ್ತು ಗಣ್ಯರಿಗಾಗಿ ಕುಳಿತುಕೊಳ್ಳೋದಕ್ಕೆ ವೇದಿಕೆಯನ್ನು ಕೂಡ ಇವತ್ತು 8 ಅಡಿ ಎತ್ತರ ಮತ್ತು 40 ಅಡಿ ಅಗಲವಾದ ಬೃಹತ್ವಾದ ವೇದಿಕೆಯನ್ನು ಕೂಡ ಸಿದ್ಧಗೊಳಿಸಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿರತಕ್ಕಂತಹ ನಮೋ ಬಳಿಕ 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರಿಸುಮಾರು 30 ನಿಮಿಷಗಳ ಕಾಲ ಭಾಷಣ ಮಾಡಿ ನಂತರ 1 ಗಂಟೆ 5 ನಿಮಿಷಕ್ಕೆ ಕೊಡೇಕಲ್ ಹೆಲ್ಪ್ಯಾಡ್ ನಿಂದ ಕಲಬುರಗಿಯ ಮಳಖೇಡ್ ಹೆಲ್ಪ್ಯಾಡ್ಗೆ ನಿರ್ಗಮಿಸಲಿದ್ದಾರೆ. ಯಾದಗಿರಿಯಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕನ್ನಡದಲ್ಲೇ ಟ್ವೀಟ್ ಅನ್ನು ಮಾಡಿದ್ದಾರೆ. ಕರ್ನಾಟಕದ ಜನತೆಯ ನಡುವೆ ಇರಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ. ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗುತ್ತೆ ಅಂತ ಮೋದಿ ಕನ್ನಡದಲ್ಲೇ ಟ್ವೀಟ್ ಮಾಡಿದರು. ಇದು ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರ್ತಿದ್ದಾರೆ. ಹಾಗೆ ಜನವರಿ 27ಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಹುಬ್ಬಳ್ಳಿಯ KLE ಸಂಸ್ಥೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಜನವರಿ 28ಕ್ಕೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇದೇ ಹುಬ್ಬಳ್ಳಿಯ KLE ಸಂಸ್ಥೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಬರ್ತಿದ್ದಾರೆ. ಇನ್ನು ಜನವರಿ 27ಕ್ಕೆ ಪ್ರಧಾನಿ ಮೋದಿ ಅವರು ನಡೆಸುವಂತ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನಿಗದಿಯಾಗಿದ್ದು, ಇದರಲ್ಲೂ ಕೂಡ ಕರ್ನಾಟಕದ ವಿದ್ಯಾರ್ಥಿಗಳ ಜೊತೆ ಪೋಷಕರಿಗೂ ಆಹ್ವಾನವನ್ನ ಕೊಟ್ಟಿದೆ ಸರ್ಕಾರ. ನಾಳೆ ಮೋದಿ ರಾಜ್ಯಕ್ಕೆ, ಅಂದರೆ ಇವತ್ತು ರಾಜ್ಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗದಗದಲ್ಲಿ ನಡೀತಾ ಇದ್ದಂಥ ಕಾಂಗ್ರೆಸ್ ಪ್ರಜಾಧ್ವನಿಯಲ್ಲಿ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಮಾತನಾಡಿದರು. ಲೂಟಿ ಹೊಡೆಯುವಂಥ ಸರ್ಕಾರವಿದ್ದಾಗ ವಿಧಾನಸೌಧ ಗೋಡೆಗಳು ಲಂಚ ಲಂಚ ಅಂತ ಹೇಳ್ತಾ ಇದ್ದಾವೆ, ನೀವು ಕಿವಿ ಕೊಟ್ಟು ಕೇಳಬೇಕು ಅಂತ ವ್ಯಂಗ್ಯವಾಗಿ ಮಾತನಾಡಿದರು. ನರೇಂದ್ರ ಮೋದಿ ಅವರು ಏನ್ ಹೇಳ್ತಿದ್ರು, ಮಾತಾಡ್ತಿದ್ರು, ನಾ ಕಾವುಂಗ ನಾ ಕಾನೆ ದೂಂಗ, ನಾ ಕಾವುಂಗ ಕಾನೆ ದೂಂಗ. ನರೇಂದ್ರ ಮೋದಿ ಅವರೇ ಯಾಕೆ ಸುಳ್ಳು ಹೇಳಿದ್ರಿ ಜನರಿಗೆ? ನಾ ತಿನ್ನಲ್ಲ, ತಿನ್ನೋರು ಬಿಡಲ್ಲ. ಮತ್ತೆ ಯಾಕೆ ಬಸವರಾಜ ಬೊಮ್ಮಾಯಿ ಮತ್ತು ಅವರ ಸಂಗಡಿಗರಿಗೆ ಲಂಚ ಹೊಡಿಲಿಕ್ಕೆ, ಲೂಟಿ ಹೊಡಿಲಿಕ್ಕೆ ಬಿಟ್ಟಿದ್ದೀರಿ ನರೇಂದ್ರ ಮೋದಿಜಿ ಅವರೇ? ಇವತ್ತವರಿಗೆ ತನಿಖೆ ಮಾಡಿಸ್ಲಿಲ್ಲ. ಆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರಿಗೆ ಒಂದು ಉತ್ತರನೂ ಕೂಡ ಕೊಡ್ಲಿಲ್ಲ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರಲ್ಲ, ಭ್ರಷ್ಟಾಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಈ ಬಿಜೆಪಿ ಸರ್ಕಾರ ಇರ್ಬೇಕಾ? ಇವತ್ತು ಹೇಳ್ತೀನಿ ನಿಮಗೆ, ನಾವು ಅಧಿಕಾರಕ್ಕೆ ಬಂದ್ರೆ ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. MSP ಕಾಯ್ದೆ ಮಾಡಿ ಅಂತಕ್ಕಂಥ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಲ್ಲೂ ಕೂಡ MSP ಕಾಯ್ದೆಯನ್ನು ಮಾಡ್ತೇವೆ. ಹಾಗೆ ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡ ಹಾಕಿ MSP ಕಾಯ್ದೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.
ನಾಯಕಿ ಕಾರ್ಯಕ್ರಮದಲ್ಲಿ ಸಿದ್ದು ವಾರೆ ನೋಟ ಭಾರಿ ಸದ್ದು ಮಾಡಿತ್ತು. ಅದರ ಬಗ್ಗೆ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ನಗುನಗುತ್ತಲೇ ಪ್ರತಿಕ್ರಿಯೆಯನ್ನು ನೀಡಿದರು. ಅದರ ಬಗ್ಗೆ ಮಾತನಾಡಬಾರ್ದು, ಯಾವುದು ಸಮಾಜಕ್ಕೆ ಅವಶ್ಯಕತೆ ಇರುತ್ತೆ ಅದನ್ನ ಚರ್ಚೆ ಮಾಡಬೇಕು. ಕೆಲವು ಮೀಡಿಯಾ ಜನರು ನನ್ನ ಬಗ್ಗೆ ನೆಗೆಟಿವ್ ಮಾಡೋಕೆ ಇರೋದು ಅಂತ ಹೇಳಿದ್ರು. ನೋಡ್ರಿ, ಇರ್ರಿಲೆವೆಂಟ್ ಥಿಂಗ್ಸ್ಗಳಿಗೆಲ್ಲ ಮಾತಾಡಬಾರ್ದು, ಚರ್ಚೆನೂ ಮಾಡಬಾರ್ದು. ಯಾವುದು ಸಮಾಜದ ದೃಷ್ಟಿಯಿಂದ ರೆಲೆವೆಂಟ್ ಇರ್ತದೆ ನಾವು ಮಾತ್ರ ಚರ್ಚೆ ಮಾಡ್ತೀವಿ. ನನ್ನ ಮೇಲೆ ಬರೀ ನೆಗೆಟಿವ್ ಮಾಡಕ್ಕೆ ಇರೋದು. ಸಮ್ ಆಫ್ ದಿ ಮೀಡಿಯಾ ಪೀಪಲ್ ಆಲ್ಸೋ ನನ್ನ ಮೇಲೆ ನೆಗೆಟಿವ್ ಮಾಡಕ್ಕೆ ಕಾಂಟೆಕ್ಸ್ಟ್ ಬಿಟ್ಬಿಡ್ತಾರೆ, ಹಿಂದಿರೋದು ಮುಂದಿನ ತಕೊಂಡ್ಬಿಡ್ತಾರೆ. ಅದು ಏನ್ ಮಾಡಕ್ಕಾಗತ್ತಪ್ಪ. ನಾನು ಅದಕ್ಕೆ ಮೀಡಿಯಾದವ್ರಿಗೂ ಸ್ವಾತಂತ್ರ್ಯ ಇದೆ, ಏನಾದ್ರು ಬರ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ನಿಮ್ ಫ್ರೀಡಮ್ಗೆ ನಾನೇ ಯಾಕೆ ಅಡ್ಡಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದಂಥ ಸಿದ್ದರಾಮಯ್ಯ, ನಾವು ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದರು. ರೈತರಿಗೆ ನ್ಯಾಯಸಮ್ಮತ ಪರಿಹಾರವನ್ನು ಕೊಡ್ತೇವೆ. ಬಿಜೆಪಿಯವರು ನಮ್ಮದು ಡಬಲ್ ಎಂಜಿನ್ ಸರ್ಕಾರ ಅಂತಾರೆ. ₹1 ಸಾಲವನ್ನು ಕೂಡ ಮನ್ನಾ ಮಾಡಲಿಲ್ಲ ಅಂತ ಲೇವಡಿ ಮಾಡಿದರು. 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ, ಹೌದಲ್ಲ? ಈಗ ಎಷ್ಟು ಕೆಜಿ ಬರ್ತಾ ಇದೆ? 5 ಕೆಜಿ. ಯಾಕೆ 2 ಕೆಜಿ ಯಾಕೆ ಕಡಿಮೆ ಮಾಡಿದ್ರಿ ಬಸವರಾಜ ಬೊಮ್ಮಾಯಿ? ಏನ್ ನಿಮ್ಮ ಅಪ್ಪನ ಮನೆಯಿಂದ ಕೊಡ್ತಾ ಇದ್ದ? ಅಪ್ಪನ ಮನೆಯಿಂದ ಕೊಡ್ತಾ ಇದ್ದ? ನಾವು 7 ಕೆಜಿ ಕೊಡೋದಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ. 10 ಕೆಜಿ ಬೇಕಾ ಬೇಡ? 10 ಕೆಜಿ ಬೇಕಾ ಬೇಡ? ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಮುರುಗೇಶ್ ನಿರಾಣಿ ಕಿತ್ತಾಟದ ಬಗ್ಗೆ ಕುಮಾರಸ್ವಾಮಿ ವ್ಯಂಗ್ಯವಾಡಿದರು. ಒಂದೇ ಪಕ್ಷದಲ್ಲಿದ್ದು ಕೆಸರು ಚಾಡ್ತಿದ್ದಾರೆ. ವಿಜಯಪುರದ ನಾಯಕ ಬಾಗಲಕೋಟೆ ಸಚಿವರ ಭಾಷೆಯನ್ನ ಕೇಳಿದ್ದೀರಾ ಅಂತ ಎಚ್ಡಿಕೆ ಪ್ರಶ್ನೆಯನ್ನ ಮಾಡಿದರು. ನಿಮ್ಮ ಬಿಜಾಪುರದ ಶಾಸಕರು ಮತ್ತು ನಿಮ್ಮ ಬಾಗಲಕೋಟೆಯ ಬೀಳಗಿ ವಿಧಾನಸಭಾ ಕ್ಷೇತ್ರದ ಮಂತ್ರಿಗಳಿದ್ದಾರೆ. ನಿರಾಣಿಯವರು ಮತ್ತು ಯತ್ನಾಳರ ಪರಸ್ಪರ ಚರ್ಚೆಯನ್ನು ನೋಡ್ತಾ ಇದ್ದೆ. ಯಾವ ರೀತಿಯಲ್ಲಿ ಒಂದೇ ಪಕ್ಷದಲ್ಲಿತ್ತು, ಒಂದು ಕುಟುಂಬವಾಗಿತ್ತು, ಅವರಿಬ್ಬರ ಪರಸ್ಪರ ಎರಚಾಟವನ್ನು ನೋಡ್ತಾ ಇದ್ದೆ. ಅವರ ಪರಸ್ಪರ ಪದಬಳಕೆಗಳು ಇವತ್ತು ನಿಜಕ್ಕೂ ಸಾರ್ವಜನಿಕ ಜೀವನದಲ್ಲಿ ಯುದ್ಧಕ್ಕೆ ಇವರು ಇವತ್ತು ಸಮರ್ಥರ ಅಂತ ಕಂಡಿದ್ದನ್ನ ತಾವುಗಳು ಯೋಚನೆ ಮಾಡಬೇಕಿಂತ ವ್ಯಕ್ತಿಗಳು ಯಾವ ರೀತಿ ನಡ್ಕೋತಾ ಇದ್ದಾರೆ. ಈ ರಾಜ್ಯದ 6-7 ಕೋಟಿ ಯತ್ನಾಳ್ ಒಂದೊಂದು ಸಾರಿ ಸತ್ಯ ಮಾತಾಡ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಯಡಿಯೂರಪ್ಪ ಮಗನ ಮೇಲೆ ನೇರ ಆರೋಪನೆ ಮಾಡಿದ್ರು, ಆದರೂ ಯಾವುದೇ ಕ್ರಮ ಆಗಲಿಲ್ಲ. ಯಡಿಯೂರಪ್ಪ ಮನೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರು, ಏನಾದರೂ ಕ್ರಮ ತಗೊಂಡ್ರ? ಇದರರ್ಥ ದೆಹಲಿಯಿಂದಲೇ ಯಾರೋ ಯತ್ನಾಳ್ರನ್ನ ಎತ್ತಿ ಕಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ಒಂದೊಂದ್ಸಾರಿ ಯತ್ನಾಳ್ ಅವರು ಸತ್ಯ ಮಾತಾಡ್ತಾರೆ. ಯತ್ನಾಳು ಒಂದೊಂದ್ಸಾರಿ ಸತ್ಯ ಮಾತಾಡ್ತಾರೆ. ಯಾಕಂದ್ರೆ ಅವ್ರ ಮೇಲೆ ಈಗ ಯಡಿಯೂರಪ್ಪನವ್ರ ಮಗನ ಮೇಲೆ ನೇರವಾಗಿ ಆರೋಪ ಮಾಡಿದ್ರು. ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ. ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ 2,500 ಕೋಟಿ ಕೊಡ್ಬೇಕು ಅಂತ ಹೇಳಿದ್ರು, ಅವ್ರ ಮೇಲೆ ತಗೊಳ್ಳಿಲ್ಲ. ಮಂತ್ರಿ ಆಗ್ಬೇಕಾದ್ರೆ 100 ಕೋಟಿ ಕೊಡ್ಬೇಕು ಅಂದ್ರು, ಏನು ಕ್ರಮ ತಗೊಳ್ಳಿಲ್ಲ. ಇವೆಲ್ಲ ಇಂಡಿಸಿಪ್ಲಿನೋ ಡಿಸಿಪ್ಲಿನೋ? ಒಂದೊಂದ್ಸಾರಿ ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆ ಮುಂದುವರೆದಿದೆ. ಸಿಂದಗಿ ಮತಕ್ಷೇತ್ರಕ್ಕೆ ಆಗಮಿಸಿದಂಥ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತ ಸಿಕ್ತು. ಬಳಿಕ ಮಾತನಾಡಿದಂಥ ಕುಮಾರಸ್ವಾಮಿ ಅವರು, ಈ ಬಾರಿ ಅಧಿಕಾರಕ್ಕೆ ಬರದೇ ಹೋದರೆ ನನ್ನ ಕಾರ್ಯಕ್ರಮಗಳನ್ನು ಜಾರಿ ಮಾಡದಿದ್ರೆ ಜೆಡಿಎಸ್ ಪಕ್ಷವನ್ನು 2028ಕ್ಕೆ ವಿಸರ್ಜಿಸುತ್ತೇನೆ, ಮತ್ತೆ ನಿಮ್ಮ ಮಳಿ ಬಂದು ಮತ ಕೇಳಲಿಕ್ಕೆ ಬರೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟರು. ಅಭೂತಪೂರ್ವವಾದಂಥ ಸ್ವಾಗತವನ್ನೇ ಜನತೆ ನೀಡಿದ್ದಾರೆ. ಇದು ನಮ್ಮ ಪಂಚರತ್ನ ಯೋಜನೆಗಳು ವಿಶೇಷವಾಗಿ ಎಲ್ಲ ಸಮಾಜದ ಬಂಧುಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ. ಪ್ರತಿ ಕುಟುಂಬಕ್ಕೆ ಒಂದು ನೆಮ್ಮದಿಯ ಬದುಕನ್ನು ಕಾಣ್ಬೋದು ಅಂಥ ಒಂದು ಕಾರ್ಯಕ್ರಮನ ಲೆಕ್ಕಾಚಾರ ಮಾಡಿ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ರೈತರ ಸಮಸ್ಯೆಗಳು, ಜನಸಾಮಾನ್ಯರ ಸಮಸ್ಯೆಗಳು, ಯುವಕರ ಸಮಸ್ಯೆಗಳು, ಇದೆಲ್ಲವನ್ನು ನೋಡಿ ಅದರ ಅನುಭವದ ಆಧಾರದ ಮೇಲೆ ಈ ಕಾರ್ಯಕ್ರಮ ತಂದಿದ್ದೇವೆ. ಹಿಂದಿಲಿ ಉತ್ತಮವಾದಂಥ ರೀತಿಯ ಪ್ರತಿಕ್ರಿಯೆ ದೊರಕಿದೆ. ಇವತ್ತು ಸಿಂದಗಿನಲ್ಲಿ ಏನು ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಿದೆ,
ಸುಮಾರು 28 ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ. ಇದು ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಘೋಷಣೆ ಮಾಡ್ತಾ ಇದ್ದಂತೆ ಸಿದ್ದು ಹಣಿಲಿಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇದೆ. ಕೋಲಾರದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಮತಬೇಟೆಯನ್ನು ಮಾಡ್ತಾ ಇದೆ. ಈ ವೇಳೆ ಮಾತನಾಡಿದಂಥ ಸಂಸದ ಪ್ರಜ್ವಲ್ ರೇವಣ್ಣ, ಮುಂದಿನ ಜನ್ಮದಲ್ಲಿ ಮುಸಲ್ಮಾನನ ಜನಾಂಗದಲ್ಲಿ ಹುಟ್ಟುವ ಆಸೆ ದೇವೇಗೌಡರಿಗಿದೆ. ರಾಜ್ಯದಲ್ಲಿ ಜೆಡಿಎಸ್ ಸರ್ಕಾರ ಬಂದಲ್ಲಿ ಮುಸಲ್ಮಾನರಿಗೆ ನೆಮ್ಮದಿಯ ಆಡಳಿತ ನೀಡ್ತೇವೆ. ಮುಂದೆಯೂ ನಾವು ಮುಸಲ್ಮಾನರ ಜೊತೆಗೆ ಇರ್ತೇವೆ ಅಂತ ಹೇಳಿದ್ರು. ದೇವೇಗೌಡರು ಯಾವತ್ತೂ ಕೂಡ ಒಂದ್ಸರಿ ಪದನೇ ಹೇಳ್ಬಿಟ್ಟಿದ್ರು, ನಂಗೆ ಮುಂದಿನ ಜನ್ಮ ಏನಾದ್ರು ಮತ್ತೆ ಮನುಷ್ಯನ ಜಾತಿ ಹುಟ್ಟದೇ ಆಗೋದಾದ್ರೆ ಅದು ಮುಸಲ್ಮಾನ್ ಜನಾಂಗದಲ್ಲಿ ಹುಟ್ಟಬೇಕು ಅನ್ನೋದು ಒಂದು ಆಸೆ ಇದೆ ಅಂತ ದೇವೇಗೌಡರು ಹೇಳಿದ್ರು. ಅದಕ್ಕೆ ಬಹಳಷ್ಟು ಟೀಕೆ ಮಾಡಿದ್ರು, ಆದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರು ಒಂದು ಆಸೆ ಇದೆ, ಖಂಡಿತವಾಗ್ಲು ಅಲ್ಲ ಅನ್ನೋ ಒಂದು ಭಗವಂತ ಏನಾದ್ರು ನಿಜವಾಗ್ಲೂ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲು ಮುಂದಿನ ಜನ್ಮದಲ್ಲಿ ಖಂಡಿತವಾಗ್ಲೂ ಅವರು ಮುಸಲ್ಮಾನ ಜನಾಂಗದಲ್ಲಿ ಹುಟ್ಟ. ಇತ್ತೀಚೆಗಷ್ಟೇ ಕಾಂಗ್ರೆಸ್ನಿಂದ ಅಮಾನತುಗೊಂಡಿರುವಂತಹ ಕೆಜಿಎಫ್ ಬಾಬುಗೆ ಇಡಿ ಮತ್ತೆ ಸಮನ್ಸ್ ಅನ್ನು ನೀಡಿದೆ. ಅಕ್ರಮವಾಗಿ ಹಣ ವರ್ಗಾವಣೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಕೆಜಿಎಫ್ ಬಾಬು ನವದೆಹಲಿಯ ಇಡಿ ಕಚೇರಿಗೆ ಬರುವಂತೆ ಸಮನ್ಸ್ ಅನ್ನು ನೀಡಲಾಗಿದೆ. ಕಳೆದ ಮೇ ತಿಂಗಳಿನಲ್ಲಿ ಬೆಂಗಳೂರಿನ ವಸಂತನಗರದಲ್ಲಿರುವಂತಹ ಕೆಜಿಎಫ್ ಬಾಬು ನಿವಾಸದ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಮೀಸಲಾತಿ ಹೆಚ್ಚಳ ವಿಚಾರ ಸೂಕ್ಷ್ಮ ವಿಷಯವಾಗಿದೆ. ಸಿಎಂ ಮನಸ್ಸಿನಲ್ಲಿಯೂ ಕೂಡ ಮೀಸಲಾತಿ ಕೊಡುವಂತ ಉದ್ದೇಶವಿದೆ. ಯಾರಿಗೆ ಎಷ್ಟು ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಅಂತ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಹೇಳಿದರು. ಮರಾಠ ಸಮಾಜದವರು ಕೇಳ್ತಿದ್ದಾರೆ, ಒಕ್ಕಲಿಗ ಸಮಾಜದವರು ಮೀಸಲಾತಿ ಕೇಳ್ತಾ ಇದ್ದಾರೆ, ಹೀಗಾಗಿ ಹೆಚ್ಚಿನ ಸಮಯ ಬೇಕಾಗಿದೆ ಅಂತ ಹೇಳಿದರು. ಇನ್ ಪ್ರಿನ್ಸಿಪಲ್ ಇವತ್ತು ಮುಖ್ಯಮಂತ್ರಿಗಳು ಅದನ್ನು ಒಪ್ಪಿದಾರಂದ್ಮೇಲೆ ಅದಕ್ಕೆ ಮೇಲಿನ ಮೇಲೆ ಭಾಳ ಶಾರ್ಟ್ ಟರ್ಮ್ದಲ್ಲಿ ಗಡುವು ಕೊಡೋದು ಸರಿಯಲ್ಲ ಅಂಥೇಳಿ ನಂದು ಒಪಿನಿಯನ್. ಮೊನ್ನೆ ಜಯಮೃತ್ಯುಂಜಯ ಸ್ವಾಮಿಗಳು ಏನು ಶಿಗ್ಗಾಂವದಲ್ಲಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಹೋರಾಟ ಮಾಡ್ತೇವೆ ಅಂಥೇಳಿ ಅನೌನ್ಸ್ ಮಾಡಿದರು. ನಾನು ಹೇಳಿದೆ ಸ್ವಾಮೀಜಿಯವರಿಗೆ ಈ ವಿಷಯಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದರೆ ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದೈತಿ, ನಾವು ಈ ಟೈಮ್ದಾಗ ಹೆಂಗೆ ಮಾಡೋದು ಬೇಡ ಅಂಥೇಳಿ ನನಗೆ ಅದಕ್ಕೆ ಸಹಮತ ಇಲ್ಲ. ತುಮಕೂರಿನ ಕುಣಿಗಲ್ನಲ್ಲಿ ಚುನಾವಣೆ ಕಾವು ಹೆಚ್ಚಾಗ್ತಾ ಇದೆ. ಅಮೃತೂರು ಗ್ರಾಮದಲ್ಲಿ ಮತದಾರರಿಗೆ ಹಂಚಲಿಕ್ಕೆ ತಂದಿದ್ದಂಥ ಕುಕ್ಕರ್ ತುಂಬಿದ ಲಾರಿಯ ಮೇಲೆ ಜಿಎಸ್ಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಅಧಿಕಾರಿಗಳು ಕುಕ್ಕರ್ ಬಾಕ್ಸ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕುಕ್ಕರ್ ಬಾಕ್ಸ್ಗಳ ಮೇಲೆ ಕುಣಿಗಲ್ ಕಾಂಗ್ರೆಸ್ನ ಶಾಸಕ ಡಾಕ್ಟರ್ ರಂಗನಾಥ್ ಭಾವಚಿತ್ರವಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ 5 ದಿನಗಳ ಕಾಲ ಜಿಲ್ಲಾ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸಿಎಂ ಬಸವರಾಜ ಬೊಮ್ಮಾಯಿ ಜಿಲ್ಲಾ ಉತ್ಸವಕ್ಕೆ ಚಾಲನೆಯನ್ನು ನೀಡಿದ್ರು. ಸಿಎಂಗೆ ಸಚಿವ ಸುನಿಲ್ ಕುಮಾರ್, ಬೈರತಿ ಬಸವರಾಜು, ಶಾಸಕ ಸಿಟಿ ರವಿ ಸಾಥನ್ನು ಕೊಟ್ಟರು. ಈ ವೇಳೆ ಮಾತನಾಡಿದಂಥ ಸಿಎಂ ಬೊಮ್ಮಾಯಿ, ಚಿಕ್ಕಮಗಳೂರು ಅಂದರೆ ಅಂದ ಚಂದದ ಸೊಬಗು, ಹಬ್ಬ ಎಂದರೆ ನೋಡಲಿಕ್ಕೆ 2 ಕಣ್ಣು ಸಾಲಲ್ಲ. ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದರೆ ಇಲ್ಲಿನ ಶುದ್ಧ ಗಾಳಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸುತ್ತೆ, ಮನಸ್ಸು ದೇಹದಲ್ಲಿ ಹೊಸ ಎನರ್ಜಿಯೂ ಬರುತ್ತೆ ಅಂತ ಹೇಳಿದರು. ಇನ್ನು ಸಿಟಿ ರವಿ ಸದಾ ಚಟುವಟಿಕೆಯಿಂದ ಕೂಡಿರುವಂಥ ವ್ಯಕ್ತಿ, ಅವರ ಕ್ರಿಯಾಶೀಲತೆಯ ಭಾಗವೇ ಈ ಜಿಲ್ಲಾ ಉತ್ಸವ ಹಬ್ಬ ನಡೀತಾ ಇದೆ ಅಂತ ಸಿಎಂ ಹೇಳಿದರು. ತಮ್ಮ ಟೂರಿಸಂಗೆ ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ, ಗಾಡ್ಸ್ ಓನ್ ಕಂಟ್ರಿ, ಅಂದರೆ ದೇವರ ನಾಡು ಅಂತ. ಇಲ್ಲಿಯ ಪರಂಪರೆ, ಇಲ್ಲಿಯ ಸಾಹಿತ್ಯ, ಸಂಗೀತ, ಸಂಸ್ಕೃತಿ ಎಲ್ಲವನ್ನು ನೋಡಿದಾಗ ಅವ್ರ ಗಾಡ್ಸ್ ಓನ್ ಕಂಟ್ರಿ ಅಂತಂದರೆ ಕರ್ನಾಟಕ ಗಾಡ್ಸ್ ಮೋಸ್ಟ್ ಲವ್ಡ್ ಸ್ಟೇಟ್ ಆರ್ ಕಂಟ್ರಿ, ದೇವರು ಅತ್ಯಂತ ಪ್ರೀತಿ ಮಾಡುವಂಥ ಒಂದು ರಾಜ್ಯ. ಅಷ್ಟು ನಿಸರ್ಗ ಇವತ್ತು ನಮಗೆ ಒಂದು ಉಡುಗೊರೆಯನ್ನು ಕೊಟ್ಟಿದೆ, ಕಾಣಿಕೆಯನ್ನು ಕೊಟ್ಟಿದೆ. ಗದಗದಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ ಬಸ್ ಯಾತ್ರೆ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಮಾತನಾಡಿದಂಥ ಮಾಜಿ ಸಿಎಂ ಸಿದ್ದರಾಮಯ್ಯ, ಗದಗ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ಗೆಲ್ಲಲಿದೆ. ನಾವು ಅಧಿಕಾರಕ್ಕೆ ಬಂದರೆ 2 ವರ್ಷದಲ್ಲಿ ಮಹದಾಯಿ ಸಮಸ್ಯೆ ಬಗ್ಗೆ ಅದರ ಬಗ್ಗೆ ಪರಿಹಾರವನ್ನು ಹುಡುಕ್ತೇವೆ ಅಂತ ಹೇಳಿದರು. ಇನ್ನು ರಾಜ್ಯ ಬಿಜೆಪಿಗೆ ನಡುಕ ಶುರುವಾಗಿದೆ, ಅಧಿಕಾರ ಕಳೆದುಕೊಳ್ಳುತ್ತೇವೆ ಅನ್ನುವಂಥ ಭಯ ಹುಟ್ಟಿದೆ. ಈ ಬಾರಿ ಕಾಂಗ್ರೆಸ್ ಗೆಲುವು ನಿಶ್ಚಿತ ಅಂತ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಬಿಜೆಪಿಯವರು ಜಾತಿ ಧರ್ಮದ ನಡುವೆ ಒಡುಕನ್ನು ತರ್ತಿದ್ದಾರೆ, ಜನರ ಭಾವನೆ ಜೊತೆಗೆ ಆಟವಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ನಾವು ನಿಮ್ಮ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಅವರು ನಿಮ್ಮ ಭಾವನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಭಾವನೆ ಮೇಲೆ ಸಮಾಜವನ್ನ ಒಡಕು ಮಾಡಬೇಕು ಅಂತೇಳಿ ಒಬ್ಬ ಪೊಲೀಸ್
ಮಂತ್ರಿ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ, ಮಂತ್ರಿ ಮಾಡ್ತಾರೋ ಇಲ್ವೋ ಸಿಎಂ, ವರಿಷ್ಠರಿಗೆ ಬಿಟ್ಟಂತ ವಿಷಯ ಅಂತ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರ್ತಿದ್ದಾರೆ. ಮೋದಿ ಕರ್ನಾಟಕಕ್ಕೆ ಬರೋದರಿಂದ ಬಿಜೆಪಿಗೆ ಅನುಕೂಲ ಆಗಲಿದೆ. ಮೋದಿ ಕರ್ನಾಟಕಕ್ಕೆ ಎಷ್ಟು ಬಾರಿ ಬರ್ತಾರೆ ಅಷ್ಟು ಒಳ್ಳೆಯದು ಅಂತ ಹೇಳಿದರು. ಮಂತ್ರಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಮಂತ್ರಿ ಮಾಡ್ತಾ ಬಿಡ್ತಾರೆ, ಸಿಎಂ ಬಿಟ್ಟು ವಿಷಯ, ವರಿಷ್ಠ ಬಿಟ್ಟು ವಿಷಯ. ವರಿಷ್ಠ ಏನು ಆದೇಶ ಕೂಡ ಪಕ್ಕ ಕೆಲಸ ಮಾಡ್ತಾರೆ ಬಿಜೆಪಿ ಪಕ್ಷ ಪರವಾಗಿ. JDS ಹೋಗ್ರದಕ್ಕೆ ಆದರೆ ಬಿಜೆಪಿ ಬಿಡು. BK ಹರಿಪ್ರಸಾದ್ 17 ಶಾಸಕರನ್ನ ವೇಶ್ಯರಿಗೆ ಹೋಲಿಸಿದ್ದಕ್ಕೆ ರಮೇಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. BK ಹರಿಪ್ರಸಾದ್ ತಪ್ಪು ಮಾತನಾಡಿರಬೇಕು, ಆದರೆ ಅವರು ಅಂತಹ ಮಾತನಾಡುವಂಥ ಮನುಷ್ಯ ಅಲ್ಲ. ಏನೋ ತಪ್ಪಿ ಮಾತನಾಡಿರಬೇಕು. ನಮ್ಮ ಮಿತ್ರರು ಈಗಾಗಲೇ ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರು. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದ್ದಂಥ KS ಮಂಜುನಾಥ್ ಅಲಿಯಾಸ್ ಸ್ಯಾಂಟ್ರೋ ರವಿಯನ್ನ CID ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದಿದ್ದಾರೆ. ಮೊನ್ನೆ ಮೈಸೂರಿನಲ್ಲಿ ಸ್ಯಾಂಟ್ರೋ ರವಿಯನ್ನ CID ಕಸ್ಟಡಿಗೆ ಪಡೆದಿದ್ರು. ಮೈಸೂರಿನಲ್ಲಿ ಕೆಲವು ತನಿಖೆ ಪ್ರಕ್ರಿಯೆಯನ್ನು ಮುಗಿಸಿ ನಿನ್ನೆ ರಾತ್ರಿ DYSP ನರಸಿಂಹಮೂರ್ತಿ ನೇತೃತ್ವದಲ್ಲಿ ಸ್ಯಾಂಟ್ರೋ ರವಿಯನ್ನ ಅಧಿಕಾರಿಗಳು ಕರೆತಂದಿದ್ದಾರೆ. ಇನ್ನು ಪೊಲೀಸರಿಗೆ ಸಿಗದೆ ತಲೆಮರೆಸಿಕೊಂಡಿದ್ದಂಥ ಸ್ಯಾಂಟ್ರೋ ರವಿಯನ್ನ ಕರ್ನಾಟಕ ಪೊಲೀಸರು ವಿಶೇಷ ತಂಡ ಗುಜರಾತ್ನಲ್ಲಿ ಬಂಧಿಸಿತ್ತು. ದಿವಂಗತ ಪುನೀತ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದಂಥ ಯುವಕನ ವಿರುದ್ಧ ದೂರನ್ನು ನೀಡಲಾಗಿದೆ. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿ ಪುನೀತ್ ಅಭಿಮಾನಿಗಳು ದೂರನ್ನು ನೀಡಿದ್ದಾರೆ. ಪ್ರವೀಣ್ ಎಂಬ ಯುವಕ ಫೇಸ್ಬುಕ್ನಲ್ಲಿ ಫೇಕ್ ID ಕ್ರಿಯೇಟ್ ಮಾಡಿ ಪುನೀತ್ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದು, ಅವಾಚ್ಯ ಶಬ್ದಗಳಿಂದ ಪುನೀತ್ರನ್ನ ನಿಂದಿಸಿ ವಿಡಿಯೋವನ್ನು ಶೇರ್ ಮಾಡಿದ್ದಾನೆ. ಈ ಸಂಬಂಧ ಪ್ರವೀಣ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ ಪ್ರತಾಪ್ ರೆಡ್ಡಿಗೆ ದೂರನ್ನು ನೀಡಿ ಕ್ರಮ ಕೈಗೊಳ್ಳುವಂತೆ ಮನವಿಯನ್ನು ಮಾಡಲಾಗಿದೆ. ಸಿಮೆಂಟ್ ರಸ್ತೆ ಮೇಲೆ ನಡೆದಾಡಿದಂಥ ಕಾರಣಕ್ಕೋಸ್ಕರ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಬೆಂಬಲಿಗರು ಹಲ್ಲೆಯನ್ನು ಮಾಡಿದ್ದಾರಂತೆ. ಚಿಕ್ಕಪೇಟೆ ವ್ಯಾಪ್ತಿಯ ಸುಧಾಮನಗರದಲ್ಲಿ ಕಾಂಕ್ರೀಟ್ ರಸ್ತೆ ಹಾಕಲಾಗಿತ್ತು, ಆದರೆ ಸಿಮೆಂಟ್ ರಸ್ತೆ ಉದ್ಘಾಟನೆ ಆಗಿರಲಿಲ್ಲ. ಆದರೆ ಅದೇ ರಸ್ತೆಯಲ್ಲಿ ವ್ಯಕ್ತಿಯೋರ್ವ ನಡ್ಕೊಂಡು ಹೋಗಿದ್ನಂತೆ. ಅದನ್ನು ಗಮನಿಸಿದಂಥ ಶಾಸಕರ ಬೆಂಬಲಿಗರು ವ್ಯಕ್ತಿ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಬಂಡೆ ಮಠದ ಬಸವಲಿಂಗ ಶ್ರೀ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಕಣ್ಣೂರು ಶ್ರೀಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ರಾಮನಗರ ಜಿಲ್ಲಾ ಕಾರಾಗೃಹದಿಂದ ಕಣ್ಣೂರು ಸ್ವಾಮೀಜಿಯನ್ನ ಬಿಡುಗಡೆ ಮಾಡಲಾಗಿದೆ. ಕಣ್ಣೂರು ಶ್ರೀ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಭಕ್ತರು ಸೇಬಿನ ಹಾರ, ಗುಲಾಬಿ ಹೂವಿನ ಹಾರವನ್ನು ಹಾಕಿ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ತಾಯಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಘಟನೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ನೀಲಗುಂದ ಗ್ರಾಮದಲ್ಲಿ ನಡೆದಿದೆ. 36 ವರ್ಷದ ತಾಯಿ ಭವ್ಯ, 14 ವರ್ಷದ ಕಾವ್ಯ, 10 ವರ್ಷದ ಅಮೂಲ್ಯ ಮೃತ ದುರ್ದೈವಿಗಳು. ಕಳೆದ 3 ದಿನಗಳಿಂದ ಪತಿ ವೀರೇಶ್ ಗ್ರಾಮದಲ್ಲಿ ಇರಲಿಲ್ಲ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು. ಮರಕ್ಕೆ ನೇಣು ಬಿಗಿದುಕೊಂಡು ಪ್ರೇಮಿಗಳಿಬ್ಬರು ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ವಿಜಯಪುರ ಜಿಲ್ಲೆಯ ಜೈನಾಪುರ ಗ್ರಾಮದಲ್ಲಿ ನಡೆದಿದೆ. 23 ವರ್ಷದ ರಾಕೇಶ್, 19 ವರ್ಷದ ಸಾವಿತ್ರಿ ಮೃತರು. ಇಬ್ಬರು 2 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಅಂತ ಹೇಳಲಾಗ್ತದೆ. ಈ ಕುರಿತು ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. 2023ರ SSLC ಪರೀಕ್ಷೆಯ ಅಂತಿಮ ವೇಳಾಪಟ್ಟಿಯನ್ನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಪ್ರಕಟಣೆಯನ್ನು ಮಾಡಿದೆ. ಮಾರ್ಚ್ 31ರಿಂದ ಏಪ್ರಿಲ್ 15ರವರೆಗೆ ಪರೀಕ್ಷೆ ನಡೆಯಲಿದೆ. ಮಾರ್ಚ್ 31 ಪ್ರಥಮ ಭಾಷೆ ಕನ್ನಡ, ಇಂಗ್ಲಿಷ್, ಸಂಸ್ಕೃತ. ಏಪ್ರಿಲ್ 3ರಂದು ಗಣಿತ ಹಾಗೂ ಸಮಾಜಶಾಸ್ತ್ರ. ಏಪ್ರಿಲ್ 6 ದ್ವಿತೀಯ ಭಾಷೆ ಇಂಗ್ಲಿಷ್ ಹಾಗೂ ಕನ್ನಡ. ಏಪ್ರಿಲ್ 8 ಅರ್ಥಶಾಸ್ತ್ರ. ಏಪ್ರಿಲ್ 10 ವಿಜ್ಞಾನ, ರಾಜ್ಯಶಾಸ್ತ್ರ. ಏಪ್ರಿಲ್ 15ರಂದು ಸಮಾಜ ವಿಜ್ಞಾನ ಪರೀಕ್ಷೆ ನಡೆಯಲಿದೆ. ದನದ ಕೊಟ್ಟಿಗೆಗೆ ನುಗ್ಗಿದಂಥ ಜಿಂಕೆಯನ್ನು ಜನರು ರಕ್ಷಣೆಯನ್ನು ಮಾಡಿದ್ದಾರೆ. ಉಡುಪಿಯ ಪರ್ಕಳದ ಹೆರ್ಗ ಗ್ರಾಮದ ಗಣಪತಿ ಮಠದ ಬಳಿ ಈ ಒಂದು ಘಟನೆ ನಡೆದಿದೆ. ಕಾಡಿನಲ್ಲಿದ್ದಂಥ ಜಿಂಕೆಯನ್ನು ಬೀದಿ ನಾಯಿಗಳು ಅಟ್ಟಿಸ್ಕೊಂಡು ಬಂದಿದ್ದು, ನಾಯಿಗಳ ದಾಳಿಗೆ ಹೆದರಿದಂಥ ಜಿಂಕೆ ದನದ ಕೊಟ್ಟಿಗೆಗೆ ನುಗ್ಗಿ ಆಶ್ರಯವನ್ನು ಪಡೆದಿತ್ತು. ವೇಳೆ ಜಿಂಕೆಯನ್ನು ನೋಡಿದಂಥ ಸ್ಥಳೀಯರು ರಕ್ಷಣೆಯನ್ನು ಮಾಡಿದ್ದಾರೆ. ಮೆಲ್ಲ 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 ಕಾರ್ದಾಗಲ್ಲ ಆಯ್ತಾ ಕಾರ್ದಾಗಲ್ಲ ಡಿಪೋದಲ್ಲಿ ಸಂಗ್ರಹಿಸಿಟ್ಟಿದ್ದಂಥ ಅವಧಿ ಮೀರಿದ ಮದ್ಯವನ್ನು ಅಧಿಕಾರಿಗಳು ನಾಶ ಮಾಡಿದ್ದಾರೆ. ದಾವಣಗೆರೆ ಹರಿಹರ KSBCL ಡಿಪೋದಲ್ಲಿ ಮಾರಾಟವಾಗದೆ ಉಳಿದಿದ್ದಂಥ 38 ಲೀಟರ್ ಮದ್ಯ, 478 ಲೀಟರ್ ಬಿಯರ್ ಬಾಟಲ್ಗಳನ್ನು ಅಬಕಾರಿ ಅಧಿಕಾರಿ
ಶಿವಪ್ರಸಾದ್ ನೇತೃತ್ವದಲ್ಲಿ ನಾಶ ಮಾಡಲಾಗಿದೆ. ಇವುಗಳ ಒಟ್ಟು ಮೌಲ್ಯ 10,89,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೀದರ್ ಜಿಲ್ಲೆ ಬಾಲ್ಕಿಯ ಹಾಲ ಹಿಪ್ಪಾರ್ಗ ಗ್ರಾಮದ ರೈತರ ಗೋಳು ಕೇಳೋರೇ ಇಲ್ಲ. ಕಳೆದ 3 ವರ್ಷಗಳಿಂದ ಕೆರೆ ಗೇಟ್ ಓಪನ್ ಆಗಿದೆ. ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ. ಕೆರೆಯ ನೀರು ಹೊರ ಹೋಗಲಾಗದೆ ಕೆರೆಯಲ್ಲೇ ನೀರು ಸಂಗ್ರಹವಾಗ್ತಾ ಇದೆ. ಹೆಚ್ಚಿನ ನೀರು ಶೇಖರಣೆಯಿಂದ ಕೃಷಿ ಭೂಮಿಗೆ ಕೆರೆಯ ನೀರು ನುಗ್ಗಿದೆ. ಕೆರೆಯಿಂದ ನೀರು ಹೊರಹಾಕುವಂತೆ ಗ್ರಾಮಸ್ಥರು ಮನವಿಯನ್ನು ಮಾಡಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ ಕಾಮಗಾರಿಯನ್ನು ಮಾಜಿ ಸಿಎಂ ಯಡಿಯೂರಪ್ಪ ವೀಕ್ಷಿಸಿದ್ರು. ಈ ವೇಳೆ ಅಧಿಕಾರಿಗಳಿಗೆ ಕಾಮಗಾರಿ ಬೇಗ ಮುಗಿಸುವಂತೆ ಸೂಚನೆಯನ್ನು ಕೊಟ್ಟರು. ಬಳಿಕ ಮಾತನಾಡಿದಂಥ ಬಿಎಸ್ವೈ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಿವಮೊಗ್ಗ ಏರ್ಪೋರ್ಟ್ ಅನ್ನು ಉದ್ಘಾಟನೆ ಮಾಡುವಂತ ಸಾಧ್ಯತೆ ಇದೆ. ಬೆಂಗಳೂರಿನ ಏರ್ಪೋರ್ಟ್ ನಂತರ ರಾಜ್ಯದ ಅತಿದೊಡ್ಡ ಏರ್ಪೋರ್ಟ್ ಇದಾಗಿದೆ ಅಂತ ಹೇಳಿದರು. ಈಶಾನ್ಯ ಭಾರತದ ತ್ರಿಪುರಾ ವಿಧಾನಸಭೆಗೆ ಫೆಬ್ರವರಿ 16 ಮತ್ತು ನಾಗಾಲ್ಯಾಂಡ್ ಮೇಘಾಲಯ ವಿಧಾನಸಭೆಗೆ ಫೆಬ್ರವರಿ 27ರಂದು ಚುನಾವಣೆ ನಡೆಯಲಿದೆ ಅಂತ ಕೇಂದ್ರ ಚುನಾವಣಾ ಆಯೋಗವು ಘೋಷಣೆಯನ್ನು ಮಾಡಿದೆ. 3 ರಾಜ್ಯದಲ್ಲಿ 62,80,000 ಮತದಾರರಿದ್ದಾರೆ. 2,28,000 ಹೊಸ ಮತದಾರರಿದ್ದಾರೆ ಅಂತ ಆಯೋಗ ತಿಳಿಸಿದೆ. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂಥ ಯುವ ಜೋಡಿಯೊಂದು ಅಸಭ್ಯವಾಗಿ ವರ್ತಿಸಿದೆ. ಉತ್ತರ ಪ್ರದೇಶದ ಹಜರತ್ ಗಂಜ್ ಪ್ರದೇಶದಲ್ಲಿ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಂಥ ವೇಳೆ ಯುವತಿಯನ್ನ ಮುಂದೆ ಕೂರಿಸಿಕೊಂಡು ಯುವಕ ಸ್ಕೂಟಿಯನ್ನ ಚಲಾಯಿಸಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸಂಕ್ರಾಂತಿ ಹಬ್ಬವನ್ನು ಆಂಧ್ರದಲ್ಲಿ ಸಂಭ್ರಮವಾಗಿ ಆಚರಿಸಲಾಗುತ್ತೆ. ಆಂಧ್ರ ಪ್ರದೇಶದ ಊರೊಂದರಲ್ಲಿ ತಮ್ಮ ಅಳಿಯನಿಗೆ 379 ಬಗೆಯ ಅಡುಗೆಯನ್ನ ಮಾಡಿ ಬಡಿಸಿದ್ದಾರೆ. ಭೀಮರಾವ್ ಚಂದ್ರಲೀಲಾ ದಂಪತಿ ತಮ್ಮ ಮಗಳು ಹಾಗೂ ಅಳಿಯ ಮುರಳೀಧರ್ಗಾಗಿ ವಿಶೇಷವಾಗಿ 40 ಬಗೆಯ ಅನ್ನ, 20 ರೀತಿಯ ಚಟ್ನಿ, 40 ಪಲ್ಯ, 40 ಬಗೆಯ ಬಜ್ಜಿ ಹೀಗೆ 379 ತಿಂಡಿಗಳನ್ನು ಮಾಡಿ ಬಡಿಸಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 12 ರನ್ಗಳ ರೋಚಕ ಜಯವನ್ನು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ನಿಗದಿತ 50 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 349 ರನ್ ಅನ್ನು ಗಳಿಸಿತು. ಟೀಂ ಇಂಡಿಯಾ ಪರ ಶುಭ್ಮನ್ ಗಿಲ್ ಚೊಚ್ಚಲ ದ್ವಿಶತಕವನ್ನು ಸಿಡಿಸಿ ಅಬ್ಬರಿಸಿದರು. ನ್ಯೂಜಿಲೆಂಡ್ ಬೌಲರ್ಗಳನ್ನು ನಿರ್ದಯವಾಗಿ ದಂಡಿಸಿದಂಥ ಗಿಲ್ 145 ಎಸೆತಗಳಲ್ಲಿ ಡಬಲ್ ಸೆಂಚುರಿಯನ್ನು ಬಾರಿಸಿದರು. ಇನ್ನು 350 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದಂಥ ನ್ಯೂಜಿಲೆಂಡ್ 49.2 ಓವರ್ಗಳಲ್ಲಿ 337 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಸೋಲನ್ನು ಒಪ್ಪಿಕೊಳ್ತು. ಕಿವೀಸ್ ಪರ ಮೈಕಲ್ ಬ್ರೆಸ್ವೆಲ್ ಶತಕವನ್ನು ಸಿಡಿಸಿದರು ಹೇಳಿದ್ದಾರೆ. ಯೂಟ್ಯೂಬ್ ಚಾನಲ್ಗೆ ನೀಡಿದಂಥ ಸಂದರ್ಶನದಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಮೊದಲ ಸಿನಿಮಾ ಕಿರಿಕ್ ಪಾರ್ಟಿ. ಈ ಚಿತ್ರವನ್ನ ರಿಷಬ್ ನಿರ್ದೇಶನವನ್ನು ಮಾಡಿದರೆ ರಕ್ಷಿತ್ ನಿರ್ಮಾಣವನ್ನು ಮಾಡಿ ನಟಿಸಿದ್ರು. ಸದ್ಯ ನಾನು 4 ಇಂಡಸ್ಟ್ರಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ನಾನೇ ಅಚ್ಚರಿಗೊಳ್ಳುತ್ತೇನೆ. ನನ್ನ ಕಡೆಯಿಂದ ಎಲ್ರಿಗೂ ಧನ್ಯವಾದ ಅಂತ ಹೇಳಿದ್ದಾರೆ.